ಯಾರೋ ಬಾಗಿಲು ಬಡಿದ್ರು ಅಂತ ಬಾಗಿಲು ತೆಗೆದಿದ್ದಷ್ಟೇ ಗೊತ್ತು. ಯಾರೋ ಬಾಗಿಲು ಬಡಿದ್ರು ಅಂತ ಬಾಗಿಲು ತೆಗೆದಿದ್ದಷ್ಟೇ ಗೊತ್ತು. ಕಣ್ಣು ಬಿಟ್ಟು ನೋಡುವಷ್ಟರಲ್ಲಿ ಪ್ರವಾಹದಲ್ಲಿ ಕೊಚ್ಚಿಕೊಂಡು ಹೋಗಿದ್ದೆ. ಆಸರೆಯಾಗಿ ಸಿಕ್ಕಿದ ಬೇಲಿಯೇ ನನ್ನ ಜೀವ ಉಳಿಸಿತು. ನನ್ನ ಕಣ್ಣೆದುರೇ 20 ಮಂದಿ ನೀರಿನಲ್ಲಿ ಕೊಚ್ಚಿಕೊಂಡು ಹೋದ್ರು. ನಾನು 3ರನ್ನು ಮಾತ್ರ ಬದುಕಿಸಿದೆ. ಮತ್ತೇನು ಮಾಡಲು ಆಗದೆ ನಿಸ್ಸಹಾಯಕನಾಗಿದ್ದೆ. ಇದು ವಯನಾಡು ಪ್ರವಾಹದಿಂದ ಜೀವ ಉಳಿಸಿಕೊಂಡು ಬಂದ ಚಾಮರಾಜನಗರದ ಕನ್ನಡಿಗ ಸ್ವಾಮಿ ಶೆಟ್ಟಿಯವರ ಮಾತು. ವಯನಾಡಿನ ಚೂರಲಮಲದಲ್ಲಿ ರಾತ್ರೋರಾತ್ರಿ ಬಂದೆಗರಿದ ಜಲಾಸುರನ ಅಟ್ಟಹಾಸವನ್ನು ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಸ್ವಾಮಿ ಶೆಟ್ಟಿ. ದೇವರ ನಾಡು ಕೇರಳ ರಾಜ್ಯದ ವಯನಾಡಿನಲ್ಲಿ ಸಂಭವಿಸಿದ ಗುಡ್ಡ ಕುಸಿತ ಮನ ಕಲುಕುವಂತಿದೆ. ಗುಡ್ಡ ಕುಸಿತದಿಂದ ಅಪಾರ ಸಾವು ನೋವು ಸಂಭವಿಸಿದೆ. ಹಲವರು ನಾಪತ್ತೆಯಾಗಿದ್ದಾರೆ. ಕರ್ನಾಟಕದ 6 ಜನರು ಮೃತಪಟ್ಟಿದ್ದಾರೆ. ಇದೇ ಭೀಕರ ಗುಡ್ಡ ಕುಸಿತದಿಂದ ತಪ್ಪಿಸಿಕೊಂಡು ಬಚಾವಾಗಿ ಬದುಕಿ ಬಂದ ಕನ್ನಡಿಗನ ರೋಚಕ ಕತೆ ಇಲ್ಲಿದೆ. ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕಿನ ತ್ರಿಯಂಬಕಪುರ ಗ್ರಾಮದ ಸ್ವಾಮಿ ಶೆಟ್ಟಿ ಎಂಬುವವರು ತಾವು ಸಾವಿನ ದವಡೆಯಿಂದ ಪಾರಾಗಿ ಬಂದದ್ದನ್ನು ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಸ್ವಾಮಿ ಶೆಟ್ಟಿಯವರ ಅಣ್ಣ ವಯನಾಡು ಬಳಿಯ ಚೂರಲಮಲ ಗ್ರಾಮದಲ್ಲಿ ವಾಸವಾಗಿದ್ದರು. ಗುಡ್ಡ ಕುಸಿತವಾಗುವ 2 ದಿನ ಮುನ್ನ ಸ್ವಾಮಿ ಶೆಟ್ಟಿ ಅವರ ಅಣ್ಣ ನಿಧನರಾಗಿದ್ದರು. ಹೀಗಾಗಿ ಸ್ವಾಮಿ ಶೆಟ್ಟಿ ಅವರು ಅಂತ್ಯ ಸಂಸ್ಕಾರಕ್ಕೆಂದು ಚೂರಲಮಲ ಗ್ರಾಮಕ್ಕೆ ತೆರಳಿದ್ದರು. ಅಣ್ಣನ ವಿಧಿವಿಧಾನ ನೆರವೇರಿಸಲು ಅಲ್ಲಿಯೇ ತಂಗಿದ್ದರು. ನಿರಂತರ ಮಳೆಯಿಂದ ನದಿಯ ಅಪಾಯದ ಮಟ್ಟ ಮೀರಿ ಹರಿಯಲು ಆರಂಭಿಸಿದ್ದು ಜುಲೈ 23ರಂದು ನದಿಯ ತೆರೆಗಳು ದಡಕ್ಕೆ ಸಮುದ್ರದ ಅಲೆಗಳಂತೆ ಅಪ್ಪಳಿಸಲು ಆರಂಭಿಸಿವೆ. ಇದನ್ನು ಕಂಡ ಸ್ವಾಮಿ ಶೆಟ್ಟಿಯವರು ಈ ವಿಚಾರವನ್ನು ತಮ್ಮ ಅತ್ತಿಗೆಗೆ ಹೇಳಿದ್ದಾರೆ. ಆದರೆ ಅವರು ಏನೂ ಆಗಲ್ಲ, ಇದು ಸರ್ವೇ ಸಾಮಾನ್ಯ ಎಂದಿದ್ದಾರೆ. ಆದರೂ ಅನುಮಾನಗೊಂಡ ಸ್ವಾಮಿ ಶೆಟ್ಟಿ ರಾತ್ರಿ 8:30ರ ಸುಮಾರಿಗೆ ಕೊಟ್ಟಿಗೆಯಲ್ಲಿದ್ದ 6 ಹಸುಗಳನ್ನ ಬಿಚ್ಚಿದ್ದಾರೆ. ನಂತರ ರಾತ್ರಿ 11:30ಕ್ಕೆ ಮಲಗಿದ್ದ ವೇಳೆ ಯಾರೋ ಬಾಗಿಲು ತಟ್ಟಿದವರ ರೀತಿ ಸದ್ದಾಗಿದೆ. ಇಷ್ಟೊತ್ತಿನಲ್ಲಿ ಯಾರು ಬಂದಿರಬಹುದು ಅಂತ ಬಾಗಿಲು ತೆರೆದರೆ ಪ್ರವಾಹಕ್ಕೆ ಕೊಚ್ಚಿಕೊಂಡು ಬಂದ ವಸ್ತು ಮರದ ಕೊಂಬೆಗಳು ಒಮ್ಮೆಲೆ ಮನೆಯೊಳಗೆ ನುಗ್ಗಿವೆ. ಪ್ರವಾಹದ ರಭಸಕ್ಕೆ ಸ್ವಾಮಿ ಶೆಟ್ಟಿ ಕೊಚ್ಚಿಕೊಂಡು ಮನೆಯ ಹಿಂದೆ ಹಾಕಿದ್ದ ಬೇಲಿಗೆ ತಗಲಾಕಿಕೊಂಡಿದ್ದಾರೆ. ಬೇಲಿಯನ್ನು ಹಿಡಿದುಕೊಂಡು ಅಲ್ಲೇ ಕುಳಿತಿದ್ದಾರೆ. ಬಳಿಕ ಬೇಲಿಯ ಸಹಾಯದಿಂದ 2 ಹೆಣ್ಣು ಮಕ್ಕಳನ್ನು ರಕ್ಷಿಸಿದ್ದಾರೆ. ಮನೆಯಲ್ಲಿದ್ದ ಇತರ 3ರನ್ನು ಕರೆದುಕೊಂಡು ಮನೆ ಹಿಂದೆ ಇದ್ದ ಬೆಟ್ಟದ ಮೇಲೆ ಹತ್ತಿದ್ದಾರೆ. ಪ್ರಾಣ ಕಾಪಾಡಿಕೊಳ್ಳುವ ವೇಳೆ ಸ್ವಾಮಿ ಶೆಟ್ಟಿಯವರ ಎದೆ ಹಾಗೂ ಕಾಲಿಗೆ ಗಂಭೀರ ಗಾಯಗಳಾಗಿವೆ. ಸ್ವಾಮಿ ಶೆಟ್ಟಿ ಕೂಡ ಗುಡ್ಡ ಕುಸಿತ ಕಂಡಿದ್ದ. ಮರುದಿನ ಜುಲೈ 24ರ ಮಧ್ಯಾಹ್ನ 1:30ರ ನಂತರ ಸ್ವಾಮಿ ಶೆಟ್ಟಿಯವರ ಬಳಿ ರೆಸ್ಕ್ಯೂ ಟೀಮ್ ತಲುಪಿ ಅವರನ್ನು ರಕ್ಷಿಸಿದೆ. ಬಳಿಕ ಆರೈಕೆ ಕೇಂದ್ರದಲ್ಲಿ ಅವರನ್ನು ಇರಿಸಲಾಗಿತ್ತು. ಆರೈಕೆ ಕೇಂದ್ರದಲ್ಲಿ ಕನ್ನಡ ಮಾತನಾಡುವುದನ್ನು ಕಂಡು ಗುಂಡ್ಲುಪೇಟೆ PSI ಪ್ರಕಾಶ್ ಸ್ವಾಮಿ ಶೆಟ್ಟಿಯರನ್ನ ಕರ್ನಾಟಕಕ್ಕೆ ಕಳುಹಿಸಿದ್ದಾರೆ. ಸ್ವಾಮಿ ಶೆಟ್ಟಿಯವರು ಸ್ವಗ್ರಾಮಕ್ಕೆ ಬಂದಿದ್ದಾರೆ. ಒಟ್ಟಿನಲ್ಲಿ ಏನೇ ಆಗಲಿ ವಯನಾಡು ಮೃತ್ಯುಂಜಯನಾಗಿ ಸಾವನ್ನು ಗೆದ್ದು ಬಂದಿದ್ದಾರೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.